ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಪ್ಪಿದ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಬಯಲು. ಅಮಾಯಕ ಹೆಣ್ಣು ಮಕ್ಕಳೇ ಇವಳ ಟಾರ್ಗೆಟ್. ನಮ್ಮ ದುಡ್ಡು ಏನಿದೆಯೋ ಅದನ್ನ ನಮಗೆ ರಿಟರ್ನ್ ಮಾಡಿಬಿಡಿ ಸರ್ ದಯವಿಟ್ಟು. ಬಡ ಕುಟುಂಬದ ಹೆಂಗಸರಿಗೆ ಲೋನ್ ಕೊಡಿಸ್ತೀವಿ ಅಂತ ಹಣ ವಸೂಲಿ. 65 ಜನ ಮಾಡಿದ್ವಿ ನಾವು. ಜನಪರ ಸಂಘದ ಹೆಸರೇಳಿಕೊಂಡು ಲೂಟಿ ಮಾಡ್ತಿರುವ ಕಿಲಾಡಿ ಲೇಡಿ ಬಾಸ್. ಅತ್ತ ಲೋನು ಕೊಡಿಸ್ತಿಲ್ಲ, ಈತ ಕೊಟ್ಟಿರೋ ಹಣ ಕೂಡ ವಾಪಸ್ ಕೊಡ್ತಿಲ್ಲ ಈ ಲೇಡಿ ಏಜೆಂಟ್. 20 ದಿನಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಅಂದ್ರೆ ಲೋನೇ ಬಂದಿಲ್ಲ. ತುಂಬಾ ನಂಬಿಕೆ ಇಟ್ಟು ಅವ್ರ ಮೇಲೆ ಕೊಡ್ಸಿದ್ವಿ. ಹಣ ಕೇಳಿದವ್ರಿಗೆ ಆವಾಜ್ ಆಗ್ತಾಳೆ ಈ ಗಯ್ಯಾಳಿ ಹೆಂಗಸು. ನಾನು ಮಾಡ್ತೀನಿ ನೋಡಿ, ನಿಮ್ಗೆ ಹಂಗ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಯಾವಾಗ ನೋಡಿ ಬೈಯೋದೆ. ಮಹಿಳೆಯರಿಂದ ಹಣ ವಸೂಲಿ ಮಾಡಿಕೊಂಡು ನಾಪತ್ತೆ ಆಗಿರುವ ಮಹಾರಾಣಿ ಈ ಶ್ವೇತಕ. ಇಂಥ ಕಿರಾತಕ ಹೆಂಗಸರಿಂದ ಬಡ ಹೆಣ್ಣು ಮಕ್ಕಳಿಗೆ ತುಂಬಾ ಅನ್ಯಾಯ. ಮನೆ ಕೆಲಸ ಮಾಡೋರು, ಹೌಸ್ ಕೀಪಿಂಗ್ ಏನೇನೋ ಮಾಡಿ ವಾರ ಪಟ್ಟಿ ತಕೊಂಡು ಕೊಟ್ಟಿದ್ದಾರೆ ಸರ್. ಪಾಪ ಲೋನ್ ಬರ್ತಿ 20 ದಿನಲ್ಲಿ ಅಂತ. ವಂಚಕರು ಹೀಗೆ ಇರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ವಂಚನೆ ಹೇಗೆಲ್ಲ ಮಾಡಬಹುದು ನೋಡಿ. ಹೊರಗೆ ಹೋಗಿ ಕಷ್ಟಪಟ್ಟು ದುಡಿಯೋದೇ ದುಡ್ಡಲ್ಲ. ಹೀಗೆ ಪ್ಲಾನ್ ಮಾಡಿ ದುಡ್ಡು ಮಾಡಬಹುದು. ಇಂತಹ ವಾಮ ಮಾರ್ಗಗಳು ಇವರಿಗೆ ಎಲ್ಲಿಂದ ಸಿಗ್ತಾವೋ ಗೊತ್ತಿಲ್ಲ. ಈ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ ಲೋನ್ಗಳ ರಿಕವರಿ ಏಜೆಂಟರ್ಗಳ ಹಾವಳಿಗೆ ಸ್ವಲ್ಪ ಬ್ರೇಕ್ ಬಿತ್ತು ಅಂದುಕೊಳ್ಳುವ ಬೆನ್ನಲ್ಲೇ ಇಂತಹದ್ದೇ ಬ್ಯಾಂಕ್ಗಳಲ್ಲಿ ಲೋನ್ ಕೊಡಿಸುವುದಾಗಿ ನಂಬಿಸಿ ಬಡ ಕುಟುಂಬದ ಹೆಣ್ಣು ಮಕ್ಕಳನ್ನ ವಂಚಿಸುತ್ತಿರುವಂತಹ ಲೇಡಿ ಏಜೆಂಟರ್ಗಳ ಹಾವಳಿ ಬೆಳಕಿಗೆ ಬಂದಿದೆ. ಇಲ್ಲಿ ನೋಡಿ, ಈಕೆ ಎಷ್ಟು ಕಿಲಾಡಿ ಹೆಂಗಸು ಅನ್ನೋದನ್ನ. ಈಕೆ ಮನೆಯಲ್ಲೇ ಇದ್ಕೊಂಡು ಸುತ್ತಮುತ್ತಲಿನ ಬಡಪಾಯಿ ಹೆಂಗಸರ ಕಷ್ಟ ಮತ್ತು ಅನಿವಾರ್ಯತೆಯನ್ನ ಅರ್ಥ ಮಾಡಿಕೊಂಡು ಅವರನ್ನ ಎಷ್ಟು ನಾಜೂಕಾಗಿ ವಂಚಿಸಿದಾಳೆ ಗೊತ್ತಾ. ಅಕ್ಕಪಕ್ಕದ ಮನೆಯ ಹೆಂಗಸರ ಕಷ್ಟ ಮತ್ತು ಅಸಹಾಯಕತೆಯನ್ನ ನೋಡಿಕೊಂಡು ಈ ಹೆಂಗಸು ಅವರಿಗೆ ಲೋನ್ ಕೊಡಿಸುವುದಾಗಿ ನಂಬಿಸಿ ಬರೋಬ್ಬರಿ ಇವರ ಬಳಿ 1,500, 2,000, 2,500, 3,000, 4,500, 5,500 ಅಂತೆಲ್ಲ ಸುಮಾರು ಹೆಣ್ಣು ಮಕ್ಕಳ ಹತ್ರ ಸರಿಸುಮಾರು 3 ರಿಂದ 4 ಲಕ್ಷ ಹಣ ವಸೂಲಿ ಮಾಡಿದ್ದಾಳೆ ಈ ನಯವಂಚಕಿ ಶ್ವೇತಾ. ಇದಕ್ಕೆ ಸಾಕ್ಷಿಗಳು ತೋರಿಸ್ತೀವಿ ನೋಡಿ. ಇದಕ್ಕೆ ಹೇಳಿದ್ದು ಕುಂತಲ್ಲೇ ಕಷ್ಟ ಪಡದೆ ಹಣ ಸಂಪಾದಿಸುವ ಜಾಣತನ ಅಂತ. ಇಂತಹ ಜಾಣತನ ಇರೋದು ಈ ಮಹಾರಾಣಿ ಶ್ವೇತಕ್ಕಾಗೆ. ಪಾಪ ಬಡ ಕುಟುಂಬದ ಹೆಂಗಸರ ಗೋಳು ನೀವೇ ನೋಡಿ. ಶ್ವೇತಾ ಅನ್ನೋರು ಒಬ್ರು ಪರಿಚಯ ಆಗಿದ್ರು. ನನ್ನ ಫ್ರೆಂಡ್ ಮೂಲಕ ಮೈಸೂರಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ. ಅವ್ರ ಮೂಲಕ ಇವ್ರನ್ನ ಪರಿಚಯ ಆಗಿದ್ದು. ಸೊ ಇವ್ರು ಲೋನ್ ಮಾಡಿಕೊಡ್ತೀನಿ, ಸುಮಾರು 1 ಲಕ್ಷ ಲೋನ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಬ್ಯಾಚ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆ ಲೋನಲ್ಲಿ ನಾವು ಆಲ್ರೆಡಿ ಇದ್ದೀವಿ. ಸೊ ಅದರಲ್ಲಿ ಜಸ್ಟ್ ಸಿಗ್ನೇಚರ್ ಮಾತ್ರ ಮಾಡಿಕೊಂಡ್ರು. ಆ ಫಾರ್ಮಲ್ಲಿ ಏನಿದೆ ಅಂದರೆ ಜನಪರ ಸಂಘ ಅಂತ ಅಪ್ಡೇಟ್ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಇದು ಸಂಘದ್ದು ಅಡ್ರೆಸ್ ಎಲ್ಲಿದೆ ಅಂತ ಕೇಳಿಕ್ಕೆ ಅವರು ಯಲಹಂಕದಲ್ಲಿ ಇರೋದಿದು ಅಂತ ಹೇಳಿದ್ದಾರೆ. ಬಟ್ ಡೀಟೇಲ್ ಆಗಿ ಅವ್ರದ್ದು ಆಫೀಸ್ ಎಲ್ಲ ಎಲ್ಲಿದೆ ಅಂತ ನಮಗೆ ಅಷ್ಟು ಐಡಿಯಾ ಇಲ್ಲ ಸರ್. ಲೈಕ್ ನಾವು ತುಂಬ ನಂಬಿಕೆ ಇಟ್ಟು ಅವ್ರ ಮೇಲೆ ಕೊಡಿಸಿದ್ವಿ. ಲೈಕ್ 5 ಮಂತಿಂದ ಅವ್ರು ನಮ್ಮ ಕಡೆ ಟ್ರಾವೆಲ್ ಮಾಡ್ತಿದ್ದಾರೆ. ಬಟ್ ಇವಾಗ ತನಕ ನಮಗೆ 1 ರೂಪಾಯಿ ಕೊಟ್ಟಿಲ್ಲ. ಬರೀ ನಮ್ಮ ಕಡೆಯಿಂದ ಮಾತ್ರ ಅವ್ರಿಗೆ ದುಡ್ಡು ಹೋಗ್ತಿದೆ, ಅವ್ರ ಕಡೆಯಿಂದ ನಮಗೆ 1 ರೂಪಾಯಿ ಬರ್ತಿಲ್ಲ ಸರ್. ಕಾಲ್ ಮಾಡ್ತಾರೆ, ಬರೀ ದುಡ್ಡು ಇದೆಯಾ, ದುಡ್ಡು ರೆಡಿ ಇದೆಯಾ, ದುಡ್ಡು ಕಳಿಸಿದಾರಾ, ಇದಕ್ಕೆ ಮಾತ್ರ ಕಾಲ್ ಮಾಡ್ತಾರೆ ಸರ್. ಸೊ ಹಂಗಾಗಿ ನಮಗೆ ಹೆಂಗಾದರೂ ಇದನ್ನು ಅವ್ರನ್ನ ಕಂಡಿಡ್ದು ನಮ್ಮ ದುಡ್ಡು ಏನಿದೆಯೋ ಅದನ್ನು ನಮಗೆ ರಿಟರ್ನ್ ಮಾಡಿಬಿಡಿ ಸರ್ ದಯವಿಟ್ಟು. ಪಾಪ ಈ ಹೆಂಗಸರಿಗೆ ಲೋನ್ ಕೂಡ ಮಾಡಿಸಿಕೊಟ್ಟಿಲ್ಲ, ಹಣವನ್ನು ವಾಪಸ್ ಕೊಡ್ತಿಲ್ಲ. ಹಣ ಕೇಳೋದಕ್ಕೆ ಹೋದ್ರೆ ಹಣ ಕೇಳಿದವ್ರಿಗೆ ಆವಾಜ್ ಹಾಕಿ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾಳೆ ಈ ಗಯ್ಯಾಳಿ ಹೆಂಗಸು. ಈ ನಯವಂಚಕಿ ಶ್ವೇತಾನ ವಿರುದ್ಧ ಬೆಂಗಳೂರಿನ ವಿವೇಕ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ದಾಖಲಾಗಿದೆ. ನಾನು 40 ಜನ ಮಾಡಿದ್ದೀನಿ, ಇವ್ರು 20 ಜನ ಮಾಡಿದ್ದಾರೆ. ಟೋಟಲ್ 65 ಜನ ಮಾಡಿದ್ವಿ ನಾವು. ಒಬ್ಬೊಬ್ಬರ ಮೇಲೆ 3,700 ಕೊಟ್ಟಿದ್ದೀವಿ ನಾವು. ಈ ಥರ ತುಂಬ ದುಡ್ಡು ತಗೊಂಡು 20 ದಿನಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಅಂದರು. ಲೋನೇ ಬಂದಿಲ್ಲ. ಇಲ್ಲಿದಂತ ಗೊತ್ತಿಲ್ಲ ನಮಗೆ. ಅವ್ರು ಬೇಕು ನಮಗೆ ಇವಾಗ, ಆಯಿತಾ. ನಾವು ದಯವಿಟ್ಟು ನಿಮಗೆ ಕೇಳ್ಕೊಳ್ತಾ ಇದ್ದೀವಿ. ಜನಪದ ಲೋನ್ ಅಂತ ಹೇಳಿದ್ರು ಅವರು. ಅದು ನಮ್ಗೆ ಎಲ್ಲಿದೆ ಏನಂತ ಗೊತ್ತಿಲ್ಲ. ಒಂದು ರಿಸಿಪ್ಟ್ ಏನು ಕೊಟ್ಟಿಲ್ಲ ನಮಗೆ. ಲೋನ್ ಮಾಡ್ತೀನಿ ನಾನು ಮಾಡ್ತೀನಿ ನೋಡಿ, ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಯಾವಾಗ ನೋಡಿ ಬೈಯೋದೆ. ದುಡ್ಡು ಬೇಕಂತಲೇ ಕೇಳ್ತಾರೆ ಅವರು. ಜನಗಳೆಲ್ಲ ಮನೆ ಕೆಲಸ ಮಾಡೋರು, ಹೌಸ್ ಕೀಪಿಂಗು ಏನೇನೋ ಮಾಡಿ ವಾರ ಪಟ್ಟಿ ತಗೊಂಡು ಕೊಟ್ಟಿದ್ದಾರೆ ಸರ್. ಪಾಪ ಲೋನ್ ಬರ್ತಿ 20 ದಿನಲ್ಲಿ ಅಂತ.
1 ಲಕ್ಷಕ್ಕೆ 15,000 ಅವ್ರಿಗೆ ವಾಪಸ್ ಕೊಡ್ಬೇಕಂದ್ರೆ ಅದನ್ನು ಒಪ್ಕೊಂಡಿದ್ವಿ ನಾವು. ಇವಾಗ ಏನಿಲ್ಲ 4 ತಿಂಗಳಾಗಿದೆ, ಅವ್ರು ಫೋನ್ ತೆಗ್ತಾ ಇಲ್ಲ. ಅವ್ರು ಎಲ್ಲಿದ್ರು ಅವ್ರನ್ನ ಕರೆಸಬೇಕು ಸರ್, ದಯವಿಟ್ಟು ನೀವು ಅದೊಂದು ಮಾಡಿಕೊಡಿ ಸರ್ ನಮ್ಗೆ. ಪಾಪ ಬಡ ಕುಟುಂಬದ ಹೆಂಗಸರನ್ನ ವಂಚಿಸುವ ಈ ಕಿರಾತಕ ಮನಸ್ಥಿತಿಯ ಹೆಂಗಸರಿಗೆ ಹಾಗೂ ಇಂತಹ ಸಂಘಗಳಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ನಮ್ಮ ಪೊಲೀಸ್ ಅಧಿಕಾರಿಗಳು. ಈ ಕುರಿತಾಗಿ ಸಂಬಂಧಪಟ್ಟ ಬ್ಯಾಂಕ್ಗಳು ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಿ ಇಂತಹ ವಂಚನೆಗಳಿಗೆ ಕಡಿವಾಣ ಹಾಕಬೇಕು ಎಂಬುದು ನಮ್ಮ ಸೆಂಚುರಿ ವಾಹಿನಿಯ ಕಳಕಳಿಯ ಮನವಿ. ಇನ್ಮೇಲಾದ್ರೂ ಹೆಣ್ಣುಮಕ್ಕಳು, ಮಹಿಳಾ ಸಂಘಗಳು ಹಾಗೂ ಮಹಿಳಾ ಗ್ರೂಪ್ಗಳು ಇಂತಹ ಏಜೆಂಟ್ಗಳಿಂದ ಹಾಗೂ ಸಂಘಗಳಿಂದ ದಯವಿಟ್ಟು ದೂರವಿದೆ. ವೀಕ್ಷಕರೇ, ಇನ್ನು ನಮ್ಮ ಸೆಂಚುರಿ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.